ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ರೋಟರಿ ಇಂಗ್ಲಿಷ್ ಶಾಲೆಯ ವಾರ್ಷಿಕ ಪ್ರತಿಭಾ ಡೇ ಕಾರ್ಯಕ್ರಮವನ್ನು ಪಟ್ಟಣದ ಚಂಪಕನಗರ ಬಡಾವಣೆಯ ಶಾಲೆಯ ಆವರಣದ ರಂಗಮಂದಿರದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಕ್ರಾಯಪಟ್ಟಣ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಜಗದೀಶ್ ಮಾತನಾಡಿ, ರೋಟರಿ ಶಾಲೆಯು ಕಳೆದ 44 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದು, ಇಂದು ಪೋಷಕರು ತಮ್ಮ ಮಕ್ಕಳನ್ನು ಪ್ರತಿ ಹೆಜ್ಜೆಯಲ್ಲೂ ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕಾಗಿದೆ. ಮಕ್ಕಳು ಇಂದು ಹೊರಗೆ ಹೋದರೆ ಅವರು ಮನೆಗೆ ಸುರಕ್ಷಿತವಾಗಿ ಬರುವವರೆಗೂ ಪೋಷಕರಲ್ಲಿ ಆತಂಕವಿರುತ್ತದೆ. ಕಾರಣ ಇಂದು ಸಮಾಜದ ವಾತಾವರಣ ಕಲುಷಿತಗೊಂಡಿದ್ದು, ನಮ್ಮ ದೇಶದ ಮಹಾನ್ ವ್ಯಕ್ತಿಗಳ ವಿಚಾರಗಳನ್ನು ತಿಳಿಸುವ ಮೂಲಕ ಮಕ್ಕಳನ್ನು ಉತ್ತಮ ನಾಗರಿಕ ಸಂಸ್ಕೃತಿಯನ್ನು ಕಲಿಸುವ ಜವಾಬ್ದಾರಿಯನ್ನು ಮಾಡಬೇಕಾಗಿದೆ ಎಂದರು. In spite of their busy schedule, they have accepted our invitation wholeheartedly to be the chief guest of today's function. I thank you, sir. The Rotary Club of Sakleshpur rendered remarkable service to the community ever since its inception in 1959. In the year 1980, club took an ambitious educational project, that is Rotary English School. Our school has completed 44 years of service in the field of education, and today we are celebrating 44th annual Pratibha Day. On this occasion, I would like to remember all past and present Rotarians who have served the institution. As on today, our school strength is 1134. Importance is given to all-round personality development of the students. I feel proud about our school students for adding feathers to Rotary English School in many different folds. This is also a proud moment to parents and teachers. Dedicated staff, with the support of parents, are able to give 100% SSLC result for past many years. I thank all parents, members of the Governing Council, Rotarians and general public for wholehearted support. On this occasion, I wish you all Happy New Year and prosperous New Year 2024. Thank you. ಕಹಿ ಉಂಡೆನೆಯ ಅಂತ ಅಂದರೆ ಸ್ವಲ್ಪ ಖುಷಿಗಾಗಿ ನಾವು ಏನು ಮಾಡ್ತೀವಿ, ಲೈಫ್ ಲಾಂಗ್ ಅಂದರೆ ಜೀವನ ಪರ್ಯಂತ ನಾವು ಬರುತ್ತೇವೆ. ಅಂದರೆ ಇನಿತು ಸಿಹಿಗಾಗಿ ಯುಗ ಯುಗಗಳ ಕಹಿ ಉಂಡೆನೆಯ. ಈಗ ಯಾರಾದರೂ ಸುಮ್ಮನೆ ಬೇಸರ ಮಾಡ್ಕೊಳ್ಬೇಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾರಾದರೂ ಸಿಗರೇಟ್ ಒಂದು 2 ನಿಮಿಷದಲ್ಲಿ ಸೇರಿ ಆಗುತ್ತೆ, ಅದು ಏನು ಕ್ಷಣಿಕ ಸುಖ, ಇನಿತು ಸಿಹಿ. ಅಂದರೆ ಲೈಫ್ ಲಾಂಗ್ ಏನು ಮಾಡ್ತಾ ಇರ್ಬೇಕು, ಅವನು ಕೆಮ್ತಾನೆ ಇರ್ಬೋದು. ಅಂದರೆ ಸಣ್ಣ ಮಿಸ್ಟೇಕ್ಗಳು ಕೂಡ ಏನಾಗುತ್ತೆ, ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ. ಈಗ ಒಂದು ಫ್ಯಾಷನ್ ಆಗಿದೆ ನಮಗೆ, ನಮ್ಮ ಮಕ್ಕಳ ಎದುರುಗಡೆ ನಾವೇನಾದರೂ ಮೋಜು ಮಸ್ತಿ ಪಾರ್ಟಿಗೆಲ್ಲ ಕರ್ಕೊಂಡು ಹೋದ್ರೆ ಅವರು ಸ್ಟ್ಯಾಂಡರ್ಡ್ ಆಗಿ ಬಿಡ್ತಾರೆ ಅಂತ. ನೋ, ಇಫ್ ಪಾಸಿಬಲ್ ನಮಗೆ ಸಾಧ್ಯ ಆದರೆ ನಾವೇನು ಮಾಡಬೇಕು, ಮಕ್ಕಳಿಗೆ ಅನಾಥಾಶ್ರಮಗಳಿಗೆ ಆಗಲಿ ವೃದ್ಧಾಶ್ರಮಕ್ಕಾಗಲಿ ಒಮ್ಮೆ ಒಂದು ಭೇಟಿ ಕೊಡಬೇಕು. ಯಾಕಂದರೆ ನಾಳೆ ನನ್ನ ಪರಿಸ್ಥಿತಿ ಹೇಗೆ ಅಂತ ತುಂಬ ಜನ ನಾನು ನೋಡಿದ್ದೇನೆ. ನಮ್ಮ ನಟೇಶ್ ಸರ್ ಇದ್ದಾರೆ ನಮ್ಮ ನೈಬರಲ್ಲಿ, ನಮ್ಮ ಏರಿಯಾದ MLA ಅವರು HD ತಮ್ಮಯ್ಯವರು ಹೇಳ್ತಾ ಇರ್ತಾರೆ, ನಮ್ಮ ಏರಿಯಾದಲ್ಲಿ ಒಂದು 100 ವೃದ್ಧಾಶ್ರಮ ಇದ್ದಾವೆ ಅಂತ. ನಮಗೆ ಆಶ್ಚರ್ಯ, ಏನು ಇಲ್ಲಿ 100 ವೃದ್ಧಾಶ್ರಮಗಳು ಹೇಗಿದ್ದಾವೆ ಅಂತ. ಯಾಕಂದರೆ 2 ಮಕ್ಕಳಿದ್ರೆ, ಒಬ್ಬ ಅಮೇರಿಕಾದಲ್ಲಿ, ಒಬ್ಬ ಬೆಂಗಳೂರಲ್ಲಿ, ಇಲ್ಲಿ ಮುದುಕಿ ಮನೆಯಲ್ಲಿ. ಅಂದರೆ ನಮ್ಮ ಏನು ಕೌಟುಂಬಿಕ ವ್ಯಾಲ್ಯೂಗಳು ಕೂಡ ಏನಾಗ್ತಾ ಇದ್ದಾವೆ, ನಮ್ಮ ದೂರದ ಕನಸುಗಳಿಂದ ಅವು ಕೂಡ ನಾಶ ಆಗ್ತಾ ಇದ್ದಾವೆ. ಹಾಗಾಗಿ ಸ್ನೇಹಿತರೆ, ಯಾವತ್ತೂ ಕೂಡ ನಮ್ಮ ಮಕ್ಕಳು ನಮ್ಮ ಭವಿಷ್ಯ. ಯಾಕಂದರೆ ನಾವಿರೋ ತನಕ ನಮ್ಮ ತಂದೆ ತಾಯಿ ಇಲ್ಲ, ನಮ್ಮ ಮಕ್ಕಳು ಮುದುಕರಾಗೋ ತನಕ ನಾವಿರೋಲ್ಲ ಅಲ್ವಾ. ಹಾಗಾಗಿ ಅವರಿಗೆ ಸರಿದಾರಿಯನ್ನು ಏನು ನಾವು ತೋರಿಸಿಕೊಟ್ರೆ, ಇಂಥ ಒಂದು ಪ್ರತಿಭಾವಂತ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಾಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇವರಿಗೆಲ್ಲ ಒಂದು ಆರ್ಡಿನರಿ ಸ್ಟೂಡೆಂಟ್ಸನ್ನು ಎಕ್ಸ್ಟ್ರಾರ್ಡಿನರಿ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ. ಇಂಥ ಕಡೆ ಮಕ್ಕಳನ್ನು ಸೇರಿಸೋದ್ರ ಜೊತೆಗೆ ನಾವು ಕೂಡ ಆಸಕ್ತಿ ವಹಿಸಿದರೆ ತನ್ನಷ್ಟಕ್ಕೆ ತಾನೇ ನಮ್ಮ ಮಕ್ಕಳು ನಿಜವಾಗಲೂ ಸಾಮಾನ್ಯ ಎಕ್ಸ್ಟ್ರಾ ಆರ್ಡಿನರಿ ಇದ್ದವರು ಎಕ್ಸ್ಟ್ರಾ ಆರ್ಡಿನರಿ ಆಗ್ತಾರೆ, ಅಸಾಮಾನ್ಯವಾದದ್ದನ್ನು ಸಾಧಿಸ್ತಾರೆ ಅಂತ ನಾನು ಹೇಳ್ತಾ, ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ವೀರೇಂದ್ರ ಕುಮಾರ್, ರೋಟರಿ ಟ್ರಸ್ಟ್ ಅಧ್ಯಕ್ಷ ಸ್ವಾಮಿ, ಕಾರ್ಯದರ್ಶಿ ಅರುಣ್ ರಕ್ಷಿದಿ, ಪ್ರಾಂಶುಪಾಲರಾದ ಸುಮಂತ್ ಭಾರ್ಗವ್, ರುದ್ರೇಶ್, ಪುಷ್ಪ ಪೊನ್ನಪ್ಪ, ರತ್ನ ಇತರರು ಇದ್ದರು. MB ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.